ಓಕೆ, ನೆಕ್ಸ್ಟ್ ಎಸ್. ಎಸ್ ಸೈಲೆಂಟ್ ಆಗೋದು ಜಾಸ್ತಿ ವರ್ಡ್ಸ್ ಇಲ್ಲ. ಎಸ್. ಓಕೆ, ಇಲ್ಲಿ ನೋಡಿ, ಎಸ್ ಸೈಲೆಂಟ್ ಆಗೋದು ಇಲ್ಲಿ AISLE. AI ಅಂತ ಹೇಳಬೇಕು ಇಲ್ಲಿ. ಆಯಿಲ್. ಆಯಿಲ್ ಎಸ್ ಹೇಳಲ್ಲ. ಐಸಿಲ್ ಅಂತ ಹೇಳಲ್ಲ, ಆಯಿಲ್. ಆಮೇಲೆ ಚಾಸಿ. ಚಾಸಿ ಈ ಗಾಡಿಗಳದ್ದು ಚಾಸಿ ಅಂತ ಹೇಳ್ತೀವಿ. ಟ್ರಕ್ಕು, ಜೀಪು, ಕಾರ್ದೆಲ್ಲ ಚಾಸಿ ಅಂತ ಹೇಳ್ತೀವಿ. ಅದು ಎಸ್ ಇರುತ್ತಲ್ಲಿ ಎಸ್ ಅನ್ನು ಪ್ರೊನೌನ್ಸ್ ಮಾಡಲ್ಲ. ಚಾಸಿಸ್ ಅಲ್ಲ, ಚಾಸಿ. ಏನು? ಚಾಸಿ. ಆಮೇಲೆ ಇದು ಡೆಬ್ರಿ. ಡೆಬ್ರಿ, ಡೆಬ್ರಿಸ್ ಅಲ್ಲ, ಎಸ್ ಹೇಳಲ್ಲ, ಡೆಬ್ರಿ. ಓಕೆ, ನಾವು ನೆಕ್ಸ್ಟ್ ಎಸ್ ಇಲ್ಲೂ ಇಲ್ಲ. ಐಲ್ಯಾಂಡ್. ಐಲ್ಯಾಂಡ್, ಐಸ್ಲ್ಯಾಂಡ್ ಅಲ್ಲ, ಐಲ್ಯಾಂಡ್. ಆಮೇಲೆ ಇದು ಅಷ್ಟೇ, ಅಯಲ್. ಅಯಲ್ ಇದು ಒಂದೇ ಥರ ಇದೆ ನೋಡಲಿಕ್ಕೆ. ಅಯಲ್, ಅಯಲ್ ಎರಡು ಒಂದೇ, ಬಟ್ ಮೀನಿಂಗ್ ಬೇರೆ ಇದೆ. ಓಕೆ, ನೆಕ್ಸ್ಟು ಇನ್ನು ಎಸ್ ಸೈಲೆಂಟ್ ಆಗೋದು ನೋಡಿ. ಇದು ವಿಚಿತ್ರ ಪದಗಳೇ ಇವು. ಒಂದು ರಾಂಡಿವು. ರಾಂಡೆವು ಇದು ವೈ ಕೌಂಟ್. ವೈ ಕೌಂಟ್ ಅಂತ ಹೇಳಿದ್ವಿ. ವಿಸ್ಕೌಂಟ್ ಅಂತ ಮಿಸ್ಪ್ರೊನೌನ್ಸ್ ಮಾಡ್ತಾರೆ, ಬಟ್ ಇಟ್ಸ್ ಆ್ಯಕ್ಚುಲಿ ವೈ ಕೌಂಟ್. ಏನಂತ ಹೇಳ್ತೀವಿ? ವೈ ಕೌಂಟ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಇದು ವಿಚಿತ್ರವಾಗಿದೆ ಪದ ರಾಂಡೇವು. ನಾನು ಹೇಳಿದ್ನಲ್ಲ, ಕೆಲವು ಪದಗಳೆಲ್ಲ 250 ಪದದ ಒಳಗೆ. ಅದು ವಿಯರ್ಡ್ ವರ್ಡ್, ವಿಚಿತ್ರ ಪದಗಳು. ಇದ್ಯಾಕೆ ಹಿಂಗಿದೆ ಸರ್? ಇಲ್ಲಿ REN ರೆಂಡ್ ಅಲ್ವಾ? ರೆಂಡೆ, ರೆಂಡಸ್ ಬೂಸ್, ರೆಂಡಸ್ ಬೂಸ್. ಫೋನಿಕ್ಸ್ ಪ್ರಕಾರ ಅದನ್ನು ರೆಂಡಸ್ ಬೂಸ್ ಅಂತ ಓದಬೇಕಾಗುತ್ತೆ. ಬಟ್ ಅದು ಆ ಥರ ಪ್ರೊನೌನ್ಸಿಯೇಷನ್ ಇಲ್ಲ, ಯಾಕೆಂದರೆ ಅದು ಫ್ರೆಂಚ್ ವರ್ಡ್. ಫ್ರೆಂಚ್ ಭಾಷೆಯಿಂದ ಇಂಗ್ಲೀಷಿಗೆ ತೊಗೊಂಡಿರುವಂಥದ್ದು. ಹಾಗಾಗಿ ಅದು ವಿಚಿತ್ರವಾಗಿರುತ್ತೆ. ಅದು ಯಾಕೆ ಇದ್ದಾವೆ ಅನ್ನೋದು ಅದು ಯಾರಿಗೂ ಗೊತ್ತಿಲ್ಲ. ಅದು ಒಟ್ಟು ಇದೆ ಅಷ್ಟೇ. ನೆಕ್ಸ್ಟ್ ಇಲ್ಲಿ VIS, ವಿಸ್ ಅಂತ ಹೇಳಲ್ಲ, ಬಿಕಾಸ್ ಎಸ್ ಇಸ್ ಸೈಲೆಂಟ್. ವೈ ಕೌಂಟ್. ವೈ ಕೌಂಟ್. ಓಕೆ, ನಾವು ವೈ, ಸೈಲೆಂಟ್ ವೈ. ಓಕೆ, ಸೈಲೆಂಟ್ ವೈ ಅಂತ ಹೇಳ್ತಾರೆ, ಬಟ್ ಸೈಲೆಂಟ್ ವೈದು ಅವಶ್ಯಕತೆ ಇಲ್ಲ. ಇದನ್ನು ನಾನು ಬಿಟ್ಬಿಡ್ತೀನಿ. ಓಕೆ, ಸೈಲೆಂಟ್ ವೈ ಇದೆಯಾ ಇಲ್ವಾ ಅಂತ ಇನ್ನೂ ಅದು ವಿವಾದದಲ್ಲೇ ಇದೆ. ಕೆಲವರು ಪಂಡಿತರು ಹೇಳ್ತಾರೆ, ಇಂಗ್ಲೀಷ್ ಪಂಡಿತರು, ಸೈಲೆಂಟ್ ವೈ ಇದೆ. ಕೆಲವರು ಹೇಳ್ತಾರೆ ಸೈಲೆಂಟ್ ವೈ ಇಲ್ಲ ಅಂತ. ಓಕೆ, ಸೊ ಹಾಗಾಗಿ ಅದನ್ನು ನಾನು ಬಿಟ್ಬಿಡ್ತೀನಿ. ಒಂದು ಲೆಕ್ಕದಲ್ಲಿ ಅದು ಸೈಲೆಂಟ್ ವೈ. ಎ ಅನ್ನೋದಕ್ಕೆ ಉಚ್ಚಾರಣೆನೇ ಎ, ಸೊ ಲಾಂಗ್ ಎ. ಸೊ ಇಲ್ಲಿ ಇದನ್ನು ಪೇ ಅಂತ ಹೇಳಬೇಕಾ, ಪೇ ಅಂತ ಹೇಳಬೇಕಾ ಅನ್ನೋದು ಡೌಟಲ್ಲಿದೆ. ಓಕೆ ಓಕೆ, ಸೊ ಎಲ್ರಿಗೂ ಗೊತ್ತಾಯ್ತಲ್ಲ. ಈಗ ಸೈಲೆಂಟ್ ಲೆಟರ್ಸ್ ಒಂದು ಐಡಿಯಾ ಸಿಕ್ತಲ್ಲ. ನಾನು ನಿಮಗೆ 99% ಇಂಗ್ಲೀಷಲ್ಲಿ ಬರುವಂತಹ ಸೈಲೆಂಟ್ ಲೆಟರ್ಸ್ ಕೊಟ್ಟಿದ್ದೀನಿ. ಆಮೇಲೆ ಪ್ಯಾಟ್ರನ್ನು ಕೊಟ್ಟಿದ್ದೀನಿ. ಕೆಲವುದಕ್ಕೆ ಮಾತ್ರ ಪ್ಯಾಟ್ರನ್ ಇದೆ, ಕೆಲವುದಕ್ಕೆ ಪ್ಯಾಟ್ರನ್ ಇಲ್ಲ. ಪ್ಯಾಟ್ರನ್ ಯಾವುದ್ಯಾವುದಿದೆ ನಾನು ಹೇಳಿದೆ. STL ಬಂದರೆ ಟಿನ ಸೈಲೆಂಟ್ ಮಾಡಬೇಕು. ಆಮೇಲೆ WR ಬಂದರೆ ಡಬ್ಲ್ಯೂನ ಸೈಲೆಂಟ್ ಮಾಡಬೇಕು. KN ಬಂದರೆ ಕೆ ಸೈಲೆಂಟ್ ಮಾಡಬೇಕು. ಆಮೇಲೆ ಎಸ್ ಮುಂದೆ ಸಿ ಬಂದು, ಸಿ ಮುಂದೆ EIY ಬಂದರೆ ಸಿ ಸೈಲೆಂಟ್ ಮಾಡಬೇಕು. DGE ಬಂದರೆ ಡಿ ಸೈಲೆಂಟ್ ಮಾಡಬೇಕು ಅಲ್ವಾ? ಇದೆಲ್ಲ ಪ್ಯಾಟ್ರನ್ಸ್. ಬಟ್ ಪ್ಯಾಟ್ರನ್ ಇಲ್ಲದೆ ಇರೋದು ಇದ್ದಾವೆ. ಈಗ ಟಿ ಎಲ್ಲಿ ಸೈಲೆಂಟ್ ಆಗುತ್ತೆ, ಆಮೇಲೆ ಜಿ ಎಲ್ಲಿ ಸೈಲೆಂಟ್ ಆಗುತ್ತೆ, ಜಿ ಸೈಲೆಂಟ್ ಆಗುತ್ತೆ. ಇನ್ನೊಂದಿದೆ, ಜಿ ಎಲ್ಲಿ ಸೈಲೆಂಟ್ ಆಗುತ್ತೆ, GN ಬಂದಾಗ ಆಲ್ಮೋಸ್ಟ್ ಜಿ ಇಸ್ ಸೈಲೆಂಟ್. ಓಕೆ, ಸೊ ಇವೆಲ್ಲ ಒಂದು ಐಡಿಯಾ ಸಿಕ್ತು, ರೈಟ್? ಈಗ ತುಂಬ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು, ನಾನೇನು ಹೇಳಿದೆ, ಈ ಸೈಲೆಂಟ್ ಆಗೋದು ಎಲ್ಲಿ ಅಂತ ನೋಡ್ಬೇಕು ನಾವು. ಓಕೆ, ಡಿ ನೋಡಿದ್ವಿ. ಎಲ್ಲಿ ಸೈಲೆಂಟ್ ಆಗುತ್ತೆ? ದಯವಿಟ್ಟು ಗಮನವಿಟ್ಟು ಕೇಳಿ. ಸೈಲೆಂಟ್ ಇದು,
ಸೈಲೆಂಟ್ ಇ ಅನ್ನೋ ಅಕ್ಷರ ಇ ಅಂತಲೂ ಸೌಂಡ್ ಬರಲ್ಲ, ಎ ಅಂತಲೂ ಸೌಂಡ್ ಬರಲ್ಲ. ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಸೈಲೆಂಟ್ ಆಗುವುದು. ಓಕೆ, ಈ ಅಕ್ಷರ ಕೊನೆಯಲ್ಲಿ ಯಾವುದೇ ವರ್ಡ್ ಬಂದಾಗ ಸೈಲೆಂಟ್ ಆಗುತ್ತೆ, ಕೆಲವು ಪದಗಳನ್ನು ಹೊರತುಪಡಿಸಿ. ಮೀ, ಶಿ, ಹಿ, ವಿ, ಬಿ, ರೆಸ್ಮೆ, ಸೋಟೆ, ಎಪಿಟಮಿ, ಈ ಥರದ ಪದಗಳು. ಅಂದರೆ ಇವು ಕೆಲವು ಪದಗಳಿದ್ದಾವೆ, ಇವನ್ನು ಹೊರತುಪಡಿಸಿ ಬೇರೆ ಎಲ್ಲ ಪದಗಳಲ್ಲೂ ಈ ಆಲ್ಮೋಸ್ಟ್ ನಿಮಗೆ 99% ನಾನು ಕೊಡಲಿಕ್ಕಾಗೋದು ಇಂಗ್ಲೀಷಲ್ಲಿ. ಆಲ್ಮೋಸ್ಟ್ ನಿಮಗೆ ಬೇರೆ ಎಲ್ಲ 99% ಪದಗಳಲ್ಲೂ ಈ ಸೈಲೆಂಟ್ ಆಗಿರುತ್ತೆ. ಓಕೆ, ನೋಡಿ ಎಲ್ಲಿ ಕೊನೆಯಲ್ಲಿ, ಯಾವುದೇ ಪದದ ಕೊನೆಯಲ್ಲಿ ಸೈಲೆಂಟ್ ಆಗುವುದು, ಯಾವುದೇ ಪದದ ಕೊನೆಯಲ್ಲಿ ಬಂದರೆ ಸೈಲೆಂಟ್ ಆಗುತ್ತೆ. ಇದು ಫಸ್ಟ್ ರೂಲ್ ಆಫ್ ಸೈಲೆಂಟ್ ಇ, ಫಸ್ಟ್ ರೂಲ್. ನೆಕ್ಸ್ಟು ಎರಡನೇದು ನೋಡಿ, ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಸಿ ವಿ ಸಿ ಅಂದರೆ ಗೊತ್ತಲ್ಲ ಈಗ, ಸಿ ವಿ ಸಿ ಅಂದರೆ ಏನು? ಕೊನೆ ಕಾನ್ಸನೆಂಟ್, ವಾವೆಲ್, ಕಾನ್ಸನೆಂಟ್. ಯಾವುದೇ ಪದದ ಕೊನೆಯಲ್ಲಿ ಸಿ ವಿ ಸಿ ಕಾಂಬಿನೇಷನ್ ಟಿ ಇ ಡಿ, ಡಿ ಇ ಡಿ, ಸಿ ಇ ಎಸ್, ಎಸ್ ಸಿ ಎಸ್, ಝೆಡ್ ಡಿ ಎಸ್, ಎಸ್ ಎಚ್ ಇ ಎಸ್, ಟಿ ಸಿ ಎಚ್ ಇ ಎಸ್. ಓಕೆ, ಈ ಥರ ಬಂದರೆ ಸೈಲೆಂಟ್ ಆಗಲ್ಲ. ಬಿಟ್ಟು ಬೇರೆ ಅಕ್ಷರಗಳು ಬಂದರೆ ಸೈಲೆಂಟ್ ಆಗುವುದು. ಓಕೆ, ಸೊ ಇದರ ಅರ್ಥ ಏನು? ಟಿ ಇ ಡಿ ಬಂದರೆ ಸೈಲೆಂಟ್ ಆಗಲ್ಲ. ಇಲ್ಲಿ ಬರುವುದು ಎಲ್ಲದೂ ಸೈಲೆಂಟ್ ಆಗಲ್ಲ, ಇದರಲ್ಲಿ ಉಚ್ಚಾರಣೆ ಮಾಡಬೇಕು. ಈ ಕಾಂಬಿನೇಷನ್ ಬಂದರೆ ಸಿ ವಿ ಸಿ. ಇದಲ್ಲದೆ ನಿಮಗೆ ಬೇರೆ ಕಾಂಬಿನೇಷನ್ ಅಕ್ಷರಗಳು ಬಂದರೆ ಅದನ್ನು ಉಚ್ಚಾರಣೆ ಮಾಡಲೇಬೇಕು, ಸೈಲೆಂಟ್ ಆಗುತ್ತೆ. ಇದನ್ನು ಉಚ್ಚಾರಣೆ ಮಾಡಲೇಬೇಕು. ಈ ಉದಾಹರಣೆಗೆ ನೋಡಿ, ನಾನು ಇಲ್ಲಿ ಏನೇನು ಕಾಂಬಿನೇಷನ್ ತೊಗೊಂಡಿದ್ದೀನಿ, ಅರ್ಥ ಮಾಡಿಸ್ತೀನಿ ಒಂದು ನಿಮಿಷ. ಟಿ ಇ ಡಿ, ಡಿ ಇ ಡಿ ಇಲ್ಲಿ ಸೈಲೆಂಟ್ ಆಗಲ್ಲ ಅಂತ ಹೇಳ್ತಾ ಇರೋದು. ಇದನ್ನು ಬಿಟ್ಟು, ಈ ಕಾಂಬಿನೇಷನ್ ಬಿಟ್ಟು ಬೇರೆ ಅಕ್ಷರಗಳು ಬಂದರೆ ಸೈಲೆಂಟ್ ಆಗುವುದು. ಅಂದರೆ ಈಗ ಫಸ್ಟು ಟಿ ಇ ಡಿ ತೊಗೊಳ್ಳೋಣ, ಟಿ ಇ ಡಿ ಮತ್ತು ಡಿ ಇ ಡಿ ತೊಗೊಳ್ಳೋಣ. ಓಕೆ, ಅಥವಾ ಸಿ ಇದು ತೊಗೊಳ್ಳೋಣ, ಸಿ ಇ ಎಸ್. ಓಕೆ, ನಾನು ನೋಡಿ ಇದು ಯಾವ್ದ್ಯಾವುದು ಸಿ ಇ ಟಿ ಇ ಡಿ ಆಮೇಲೆ ಹೇಳ್ತೀನಿ ನಾನು. ಸಿ ಇ ಎಸ್, ಎಸ್ ಸಿ ಎಸ್, ಝೆಡ್ ಇ ಎಸ್, ಎಸ್ ಎಚ್ ಇ ಎಸ್, ಟಿ ಸಿ ಎಚ್ ಇ ಎಸ್. ಇದು ಕೊನೆಯಲ್ಲಿ ಬರಬೇಕು, ಪದಗಳ ಕೊನೆಯಲ್ಲಿ. ಉದಾಹರಣೆಗೆ ಇಲ್ಲಿ ಕೊನೆಯಲ್ಲಿ ಬರಬೇಕು ಅಂತ ನಾನು ಹೇಳಿದೆ ತಾನೆ. ರೈಟ್, ಇಲ್ಲಿ ನೋಡಿ, ಇಲ್ಲಿ ಕೊನೆಯಲ್ಲಿ ಇದೆಯಾ ಸಿ ಇ ಎಸ್, ಸಿ ಇ ಎಸ್, ಆಮೇಲೆ ಎಸ್ ಸಿ ಎಸ್, ಆಮೇಲೆ ಎಸ್ ಎಚ್ ಇ ಎಸ್, ಆಮೇಲೆ ಝೆಡ್ ಇ ಎಸ್, ಆಮೇಲೆ ಟಿ ಸಿ ಎಚ್ ಇ ಎಸ್. ಈ ಥರ ಬಂದಾಗ ನಾವು ಅದು ಸೈಲೆಂಟ್ ಮಾಡೋ ಹಾಗಿಲ್ಲ. ಅಂದರೆ ಇದು ಸಿ ವಿ ಸಿ ಅಂತ ನಾವು ಹೇಳ್ತೀವಲ್ವಾ, ಈ ಕಾಂಬಿನೇಷನ್ ಬಂದರೆ, ಅಥವಾ ಝೆಡ್ ಇ ಎಸ್ ಕಾಂಬಿನೇಷನ್ ಬಂದರೆ, ಅಥವಾ ಈ ಥರ ಎಸ್ ಎಚ್ ಇ ಎಸ್ ಕಾಂಬಿನೇಷನ್ ಬಂದರೆ, ಎಸ್ ಸಿ ಎಸ್ ಕಾಂಬಿನೇಷನ್ ಬಂದರೆ, ಸಿ ಇ ಎಸ್ ಕಾಂಬಿನೇಷನ್ ಬಂದರೆ, ಇಲ್ಲೆಲ್ಲ ಈ ಉಚ್ಚಾರಣೆ ಇದ್ದೇ ಇರುತ್ತೆ, ಅದು ಸೈಲೆಂಟ್ ಆಗಲ್ಲ. ಈ ಕಾಂಬಿನೇಷನ್ ಬಿಟ್ಟು ಬೇರೆ ಯಾವುದೇ ಕಾಂಬಿನೇಷನ್ ಬರಲಿ, ಪ್ಲಸ್ ಇದು ಟಿ ಇ ಡಿನೂ ಹೇಳಬೇಕು, ಟಿ ಇ ಡಿ ಮತ್ತು ಡಿ ಇ ಡಿ, ಇಲ್ಲಿ ಉಚ್ಚಾರಣೆ ಆಗುತ್ತೆ. ಬಿಟ್ಟು ಬೇರೆ ಕಾಂಬಿನೇಷನ್, ಬೇರೆ ಯಾವುದು? ಉದಾಹರಣೆಗೆ ಕೆ ಇ ಎಸ್, ಬಂತು, ಕೊನೆಯಲ್ಲಿ ಕೆ ಇ ಎಸ್ ಬಂತು. ಉದಾಹರಣೆಗೆ ಎಲ್ ಐ ಕೆ ಇ ಎಸ್ ಬಂದಾಗ ಈ ಸೈಲೆಂಟ್ ಆಗಿರುತ್ತೆ. ಯಾಕೆ? ಎಲ್ ಐ ಕೆ ಇ ಲೈಕ್, ಎಸ್ ಲೈಕ್ಸ್, ಲೈಕೆಸ್ ಅಂತ ಹೇಳಲ್ಲ. ಉದಾಹರಣೆಗೆ ನಾವಿಲ್ಲಿ ಇದು ಈ ಉಚ್ಚಾರಣೆ ಏನು? ಎ. ಕೆ ಉಚ್ಚಾರಣೆ ಏನು? ಕ. ಎಲ್ ಉಚ್ಚಾರಣೆ ಏನು? ಲ್. ಐ ಉಚ್ಚಾರಣೆ ಏನು? ಇ. ಎಸ್ ಉಚ್ಚಾರಣೆ. ಇವೆಲ್ಲದನ್ನು ಕೂಡಿಸಿ ಏನಾಗುತ್ತೆ? ಲಿಕೆಸ್, ಲಿಕೆಸ್ ಆಗುತ್ತೆ. ಬಟ್ ಅದನ್ನು ನಾವು ಹೇಗೆ ಓದ್ತೀವಿ? ಲೈಕ್ಸ್. ಲೈಕ್ ಅನ್ನೋದು ಆಲ್ರೆಡಿ ನಿಮಗೆ ಸೈಟ್ ವರ್ಡಲ್ಲಿ ಬಂದಿದೆ, ಲೈಕ್.
ಸೊ ಲೈಕಿಗೆ ನಾವು ಎಸ್ ಹಾಕ್ತಿದ್ದೀವಿ. ಲೈಕಿಗೆ ಎಸ್ ಹಾಕಿದ್ರೆ ಲೈಕ್ಸ್ ಆಗುತ್ತೆ ಹೊರತು ಲೈಕೆಸ್ ಆಗಲ್ಲ. ಈ ಇದೆ ಅಂದರೆ ಇದರ ಅರ್ಥ ಏನು? LIKE ಕೊನೆಯಲ್ಲಿ ಯಾವುದೇ ಪದ ಬಂದರೆ ಈ ಸೈಲೆಂಟ್ ಆಗಿರುತ್ತೆ ಅಂತ ಹೇಳಿದೆ ಒಂದು. ಅದಲ್ಲದೆ ಬೇರೆ ಕಾಂಬಿನೇಷನ್ ಬಂದರೂ ಯಾವ್ಯಾವ ಕಾಂಬಿನೇಷನ್ ಬರುತ್ತೆ ಅಂತ ನೋಡಬೇಕು. ಸೊ ಈ ಅಕ್ಷರಗಳನ್ನು ಹೊರತುಪಡಿಸಿ CES ಬಂದರೆ ಇಲ್ಲಿ ಉಚ್ಚಾರಣೆ ಆಗುತ್ತೆ. ಬ್ಯಾಲೆನ್ಸಸ್ ಎಸ್, ಬ್ಯಾಲೆನ್ಸಸ್, ಚಾನ್ಸಸ್ ಎಸ್, ಎ ಸೌಂಡ್ ಬರುತ್ತೆ. ಡಿವೈಸಸ್ ಎ ಸೌಂಡ್ ಬರುತ್ತೆ. ಓಕೆ, ಬಸ್ಸಸ್, ಕ್ಲೋಸಸ್ ಇಲ್ಲೆಲ್ಲ ಈ ಸೈಲೆಂಟ್ ಆಗಲ್ಲ. ಈ ಥರ ಕಾಂಬಿನೇಷನ್ ಬಿಟ್ಟು ಆಮೇಲೆ TED DED ಕಾಂಬಿನೇಷನ್ ಬಿಟ್ಟು ಬೇರೆ ಕಾಂಬಿನೇಷನ್ ಬಂದರೆ, ಬೇರೆ CVC ಕಾಂಬಿನೇಷನ್ ಬಂದರೆ, ಉದಾಹರಣೆಗೆ ಕೊನೆಯಲ್ಲಿ MED ಬಂದರೆ ಈ ಸೈಲೆಂಟ್ ಆಗುತ್ತೆ, ಅಥವಾ CED ಬಂದರೆ ಈ ಸೈಲೆಂಟ್ ಆಗುತ್ತೆ ಕೊನೆಯಲ್ಲಿ. ಅದು ನಾನು ತೋರಿಸ್ತೀನಿ ಆಮೇಲೆ NED ಬಂದರೆ ಈ ಸೈಲೆಂಟ್ ಆಗುತ್ತೆ ಕೊನೆಯಲ್ಲಿ ಬಂದರೆ, ಮಧ್ಯದಲ್ಲಿ ಸ್ಟಾರ್ಟಿಂಗಲ್ಲ. ಅರ್ಥ ಆಯ್ತಾ?